ಹಾಯ್ ಎಲ್ಲರೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಇದರ ಬೆನಿಫಿಟ್ಸ್ ಏನು, ಇದು ಹೇಗೆ ಓಪನ್ ಮಾಡೋದು ಅಂತೇಳಿ ಎಲ್ಲ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮೊದಲನಿಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಇದಕ್ಕೆ ನೀವು ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್, ನಾನು SBIನಲ್ಲಿ ಈ ಒಂದು ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ತೀನಿ. ಎಲ್ಲ ಬ್ಯಾಂಕಲ್ಲೂ ಕೂಡ ನೀವು ಮಾಡ್ಬೋದು, ಆಥರೈಸ್ಡ್ ಬ್ಯಾಂಕಲ್ಲಿ ಮಾಡ್ಬೋದು ಆ್ಯಂಡ್ ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ನೀವು ಈ ಒಂದು ಅಕೌಂಟ್ನ ಓಪನ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಒಂದು ಹೆಣ್ಣು ಮಗು, ಅದು ಬಿಲೋ 10 ವರ್ಷದ ಒಳಗಡೆ ಇರುವಂಥ ಹೆಣ್ಮಗುಗೆ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಮಾಡಿಸ್ಬೋದಾಗುತ್ತೆ. ಸೊ ಇದರಿಂದ ಏನಪ್ಪ ಯೂಸು ಅಂತ ಹೇಳಿದ್ರೆ, ನಿಮ್ಮ ಒಂದು ಮಗುವನ್ನ ಅವರಿಗೆ ಅಂತ ಹೇಳ್ಬಿಟ್ಟು ನೀವು ಒಂದು ಹಣನ ನೀವು ಡೆಪಾಸಿಟ್ ಮಾಡ್ತಾ ಇರ್ತೀರ. ಎವ್ರಿ ಮಂತ್ ಎವ್ರಿ ಇಯರ್ ಒಳಗಡೆ ನೀವು ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತೀರೋ ಅದಕ್ಕೆ ಗೌರ್ನಮೆಂಟ್ ಅಂದರೆ ಯಾವ ಒಂದು ಬ್ಯಾಂಕ್ಗೆ ಹಾಕಿರ್ತೀರೋ ಆ ಬ್ಯಾಂಕ್ಗೆ ಸೆಂಟ್ರಲ್ ಗೌರ್ನಮೆಂಟ್ ಕಡೆಯಿಂದ ನಿಮಗೆ ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ ಆ ಒಂದು ಅಮೌಂಟು 8% ಇಂಟ್ರೆಸ್ಟ್ ಸಿಗುತ್ತೆ ಆ ಒಂದು ಅಮೌಂಟ್ಗೆ. ಸೊ ಅವರ ಒಂದು ಮೆಚುರಿಟಿ ಟೈಮಲ್ಲಿ ನೀವು ಎಷ್ಟು ಅಮೌಂಟ್ ಕಟ್ಟಿದ್ರೋ ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಹಣನ ನೀವು ತಗೊಳ್ಬೋದು. ಸೊ ಇದು ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದಾಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಮೊದಲಿಗೆ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಮಾಡಿ. ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ, ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ನೀವು ಲಾಗಿನ್ ಮಾಡ್ಕೊಳ್ಳೋದು ಅಂತೇಳಿ ಕೂಡ. ಸೊ ನೋಡಿ, ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ನೀವು ಡೆಪಾಸಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಇದೆಯಲ್ಲ, 4th ಒನ್, ಇದರಲ್ಲಿ ಬಂತು ಅಂದರೆ ನಿಮಗೆ ಡೆಪಾಸಿಟು, NPS, ಡಿಮ್ಯಾಟ್ ಅಕೌಂಟು ಎಲ್ಲ ಇದೆ. ನಾನು ಇದರಲ್ಲಿ SSA ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಿರುವಂಥ ಈ ಒಂದು ಅಕೌಂಟ್ನ ನಾನು ಹೇಗೆ ಓಪನ್ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವೇನು ಬ್ರ್ಯಾಂಚ್ಗೆ ಹೋಗ್ದೇ ಇಲ್ಲೇ ಅಪ್ಲಿಕೇಶನ್ನ ನೀವು ಫಿಲ್ ಮಾಡ್ಬೋದು. ನೀವು ಕಂಪ್ಲೀಟ್ ಮಾಡಿರೋಂಥ ಅಪ್ಲಿಕೇಶನ್ನ ತಗೊಂಡೋಗಿ ನೀವು ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ಬಂತು ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಮಗು ಅಂದರೆ ಬಿಲೋ 10 years ಇರೋವಂಥ ಮಗುಗೆ ನೀವು ಅವರು ಬರ್ತ್ ಆಗ್ತಿದ್ದಂಗ್ಲೂ ನೀವು ಫಾರ್ ಎಕ್ಸಾಂಪಲ್ 1 yearಯಿಂದನೇ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅವ್ರಿಗೆ 15 yearsಲ್ಲೇ ಒಂದು ಮೆಚುರಿಟಿ ಬರ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಆ ಒಂದು ಮಗು ಎಜುಕೇಷನ್ಗೆ ನೀವು ಏನು ಅಮೌಂಟ್ನ ಡೆಪಾಸಿಟ್ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ಹಾಕಿ ನಿಮಗೆ ಆ ಒಂದು ಬ್ಯಾಂಕ್ ಕಡೆಯಿಂದ ಒಂದು ಒಳ್ಳೆಯ ಅಮೌಂಟ್ ಸಿಗ್ತದೆ. ನೀವು ಫಾರ್ ಎಕ್ಸಾಂಪಲ್ಲು ಎವ್ರಿ ಇಯರಲ್ಲಿ ನೀವು ಎಷ್ಟು ಕಟ್ಟೋಕ್ಕಾಗುತ್ತೆ, ಎಕ್ಸಾಂಪಲ್ ಎವ್ರಿ ಮಂತು 250 ಕಟ್ತೀರಾ ಅಂತ ಅಂದ್ಕೊಳ್ಳಿ. ಈ ಒಂದು ಅಮೌಂಟು ಎವ್ರಿ ಮಂತ್ ನೀವು ಕಟ್ಕೊಂಡು ಹೋಗಿ ಫೈನಲಿ ನಿಮಗೆ ಮೆಚುರಿಟಿ ಬರೋ ಟೈಮ್ಗೆ ಆಫ್ಟರ್ 15 years ಇದು 1.5 ಲಕ್ಷ ಆಗುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡೋದಾದರೆ, ನೀವು ಎಕ್ಸಾಂಪಲ್ ನೀವು ಎವ್ರಿ ಮಂತು 2000 ಗಂಟ ಸೇವ್ ಮಾಡಿ ಕಟ್ಕೊಂಡೋಗಿದ್ದೀರಾ ಅಂತ ಅಂದಿಟ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಮಗು ಒಂದು 10th ಮುಗಿದು ಒಂದು PUCಗೆ ಹೋಗ್ತಾರೆ, ಅಥವಾ ಒಂದು ಏನು ಇಂಜಿನಿಯರಿಂಗೋ ಇಲ್ಲಾಂದರೆ ಡಾಕ್ಟರ್ ಏನು ಓದಿಸ್ತಿರೋ, ನಿಮ್ಮ ಒಂದು ಆ ಟೈಮಲ್ಲಿ ನಿಮಗೆ ಅಮೌಂಟ್ ಇಲ್ಲ ಅನ್ನೋ ಯೋಚನೆ ಇರೋದಿಲ್ಲ. ಯಾಕೆಂದರೆ ನೀವು ಎವ್ರಿ ಮಂತು ಕಟ್ಟಿರೋ ಅಮೌಂಟು ಸೇವಿಂಗ್ಸ್ ಟೈಪಲ್ಲಿ ಗೊತ್ತೇ ಆಗದೇ ಆ ಒಂದು ಅಮೌಂಟು ಒಳ್ಳೆ ರೀತಿ ಬೆಳೆದೋಗಿರ್ತೈತೆ. ನೀವು ಎವ್ರಿ ಮಂತ್ 2000 ಕಟ್ಕೊಂಡು ಹೋಗಿದ್ದೀರಾ ಅಂತಂದರೆ ಆ ಒಂದು ಮೆಚುರಿಟಿ ಬಂತು ಆ ಟೈಮ್ಗೆ ಅದು 11.5 ಲಕ್ಷ 11.15 ಗಂಟ ಆ ಒಂದು ಅಮೌಂಟು ಬೆಳೀತದೆ. ಸೊ ನೋಡಿ, ಇದರಲ್ಲಿ ನೀವು ಜಸ್ಟ್ ನೀವು ಎಷ್ಟು ಕಟ್ತೀರಾ ಅಂತ ಅಮೌಂಟ್ನ ಕೂಡ ಹಾಕ್ಬೋದು. ಆಮೇಲೆ ಗರ್ಲ್ ನೇಮ್, ಚೈಲ್ಡ್ ನೇಮ್ ಏನಿದೆಯೋ ಆ ಒಂದು ಅವ್ರದ್ದು ಇದನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಒಂದು ಡೀಟೇಲ್ಸ್ನ ಕೇಳ್ತದೆ ಇಲ್ಲಿ, ನಿಮ್ಮ ಒಂದು ಅಡ್ರೆಸ್ಸು. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಮಗುಗೆ ಒಂದೇ ಅಕೌಂಟ್ನ ಓಪನ್ ಮಾಡೋಕ್ಕಾಗುತ್ತೆ, 2-3 ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಓಕೆ, ಇದರಲ್ಲಿ ನಿಮ್ಮ ಏನು ಕೇಳಿದ್ರೆ ಆ ಒಂದು ಡೀಟೇಲ್ಸ್ಗಳನ್ನ ನೀವು ಕಂಪ್ಲೀಟಾಗಿ ಭರ್ತಿ ಮಾಡ್ಕೊಂಡು ಬರಬೇಕಾಗುತ್ತೆ. ಎಲ್ಲನ ನಿಮ್ಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನೇ ಇರ್ತದೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇದಕ್ಕೆ ಏನು ಪ್ರೂಫ್ ಆಫ್ ಐಡೆಂಟಿಫಿಕೇಷನ್, ಯಾವ ಒಂದು ಮಗು ಮಾಡ್ತಾಯಿದ್ರೆ ಅವರ ಒಂದು ಪ್ರೂಫ್ ಆಫ್ ಐಡೆಂಟಿಫಿಕೇಷನ್ನ ಕೂಡ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂತು ಅಂತಂದರೆ, ನೀವು ಇದಕ್ಕಿಂತ ಮೊದಲೇ ಆಲ್ರೆಡಿ ಎಲ್ಲಾದರೂ ಬ್ಯಾಂಕಿಂಗಲ್ಲಿ ಈ ಒಂದು ಅಕೌಂಟ್ ಓಪನ್ ಮಾಡಿದ್ರಾ ಅಂತ ಕೂಡ ಕೇಳ್ತಾರೆ. ಸೊ ಇಲ್ಲ, ಓಪನ್ ಮಾಡಿಲ್ಲ ಅಂತೇಳ್ಬಿಟ್ಟು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಅಕೌಂಟ್ ಮಾಡಿಸಿ ನಿಮ್ಮ ಒಂದು ಮಗುವಿಗೆ ನೀವು ಅವರ ಒಂದು ಎಜುಕೇಷನ್ ಟೈಮಲ್ಲಿ ಯೂಸ್ ಆಗುತ್ತೆ. ಎಸ್ಪೆಷಲಿ ಎಲ್ಲರೂ ನಾವು ಹುಟ್ಟಿದ ತಕ್ಷಣ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆನ ಮಾಡೋದಿಲ್ಲ. ಲೇಟಾಗಿ ಮಾಡ್ತಾರೆ, 5 ವರ್ಷ, 6 ವರ್ಷ, 8 ವರ್ಷ, 9 ವರ್ಷ. ನೀವು ಇನ್ ಕೇಸ್ 9 ವರ್ಷ ಆ ಟೈಮಲ್ಲಿ ಈ ಒಂದು ಅಕೌಂಟ್ನ ನೀವು ಸ್ಟಾರ್ಟ್ ಮಾಡಿದ್ರಾ ಅಂತಂದಿಟ್ಕೊಳ್ಳಿ. ಅದೇನಾಗುತ್ತೆ ಅಂತಂದರೆ, ಮೆಚುರಿಟಿ ಟೈಮ್ಗೆ ಅವರು ಒಂದು ಎಜುಕೇಷನ್ ಎಲ್ಲ ಮುಗಿದು ಬೇರೆ ರೀತಿನೇ ಇರ್ತೈತೆ. ಆ ಟೈಮ್ಗೆ ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ. ಬಟ್ ಬಿಲೋ
ಒಂದು 5 ವರ್ಷದ ಒಳಗಡೆನೇ ನೀವು ಇನ್ ಕೇಸ್ ಈ ಒಂದು ಅಮೌಂಟ್ನ ನೀವು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರಾ ಅಂತ ಅಂದ್ಕೊಂಡ್ರೆ, ಇದರಿಂದ ನಿಮ್ಮ ಒಂದು ಹೆಣ್ಮಗುವಿನ ಎಜುಕೇಷನ್ ಇರ್ಬೋದು ಅಥವಾ ಅವಳ ಒಂದು ಮದುವೆಗೆ ಇರ್ಬೋದು, ಆ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ತುಂಬ ಈಸಿಯಾಗಿ ಈ ಒಂದು ಅಮೌಂಟ್ ಯೂಸ್ ಮಾಡಿಕೊಂಡು ಅವಳ ಒಂದು ಲೈಫ್ ಅಥವಾ ಅವಳ ಒಂದು ಎಜುಕೇಷನ್ಗೆ ಒಳ್ಳೆ ರೀತಿ ಯೂಸ್ ಆಗುತ್ತೆ. ಸೊ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬಾ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಇರೋವಂಥವ್ರು ಖಂಡಿತ ಈ ಒಂದು ಅಕೌಂಟ್ ಓಪನ್ ಮಾಡಿ ನಿಮ್ಮ ಹತ್ರ ಎಷ್ಟಿರುತ್ತೋ ಸಾಧ್ಯವಾದಷ್ಟು ಅಮೌಂಟ್ನ ನೀವು ನಿಮ್ಮ ಒಂದು ಹೆಣ್ಮಗುನ ಅಕೌಂಟಲ್ಲಿ ಜಮಾ ಮಾಡೋದ್ರಿಂದ ಅವಳ ಒಂದು ಲೈಫ್ಗೆ ಒಂದು ಒಳ್ಳೆ ರೀತಿ ಭವಿಷ್ಯನೇ ಇರುತ್ತೆ ಅಂತಲೇ ಹೇಳ್ಬೋದಾಗುತ್ತೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಡೀಟೇಲ್ಸ್ ಎಲ್ಲ ಭರ್ತಿ ಮಾಡಿದ ಮೇಲೆ ಬ್ರ್ಯಾಂಚ್ ಕೋಡ್ನ ಕೇಳ್ತದೆ. ಈ ಒಂದು ಬ್ರ್ಯಾಂಚ್ ಕೋಡ್ ಬಂದ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಪಾಸ್ಬುಕ್ಕಲ್ಲೇ ನಿಮ್ಮ ಒಂದು IFSC ಕೋಡ್ ಏನಿರ್ತದೋ ಆ ಒಂದು IFSC ಕೋಡಲ್ಲಿರುವಂಥ ಲಾಸ್ಟ್ 5 ಕ್ಯಾರೆಕ್ಟರ್ಸ್ ಇರ್ತದೆ ನೋಡಿ, ಅದು ನಿಮ್ಮ ಒಂದು ಬ್ರ್ಯಾಂಚ್ ಕೋಡ್ ಆಗಿರ್ತದೆ. ಎಲ್ಲ ಅಕೌಂಟಲ್ಲೂ ನಿಮ್ಮ ಒಂದು ಬ್ರ್ಯಾಂಚ್ ಕೋಡ್ ಬೇಕು ಅಂದರೆ ನಿಮ್ಮ ಒಂದು IFSC ಕೋಡಲ್ಲಿರೋ ಲಾಸ್ಟ್ 5 ಡಿಜಿಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ನಾಮಿನಿ ಡೀಟೇಲ್ಸ್ನ ಇಲ್ಲೇ ಕೇಳ್ತಾರೆ. ನಾಮಿನಿ ಡೀಟೇಲ್ಸ್ ಅಂತ ಅಂದರೆ ನೀವು ನಿಮ್ಮ ಮಗು ಮೈನರ್ ಆಗಿರೋದ್ರಿಂದ ಈಗ ಒಂದು ಅಕೌಂಟ್ ಮಾಡಿರ್ತೀರ, ಇನ್ ಕೇಸ್ ಎನಿ ಪ್ರಾಬ್ಲಮ್ಸು ಅಥವಾ ಯಾರು ತೊಗೊಳ್ಬೋದು ನಿಮ್ಮ ಒಂದು ಅಮೌಂಟ್ನ ಅವರಿಲ್ಲ ಅಂದರೆ ಅನ್ನೋದಕ್ಕೋಸ್ಕರ ನೀವು ನಿಮ್ಮ ಒಂದು ನಾಮಿನಿ ಡೀಟೇಲ್ಸ್ನಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದು ಯಾರಿಗೆ ಎಷ್ಟು ಜನಕ್ಕಾದ್ರೂ ಕೊಡ್ಬೋದು, 4 ಜನಕ್ಕೆ ಅರೌಂಡ್ ಇರ್ತದೆ. ಅದರಲ್ಲಿ ನೀವು ಎಷ್ಟು ಪರ್ಸೆಂಟು 25%, 50%, ಸೊ ಈ ರೀತಿ ನಿಮ್ಮ ಒಂದು ನಾಮಿನಿಗೆ ನೀವು ಆ ಒಂದು ಅಮೌಂಟ್ ಸೇರಬೇಕಾಗುತ್ತೆ. ಇನ್ ಕೇಸ್ ನನ್ನ ಮಗಳು ಇಲ್ಲ ಅಂತಂದರೆ ಬೇರೆ ಯಾರಾದರೂ ಇರ್ತಾರೋ ಅವ್ರು ತೊಗೊಳ್ಬೇಕಾಗಿರೋದನ್ನ ನೀವು ಒಂದು ನಾಮಿನಿನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಈ ಒಂದು ಸ್ಕೀಮ್ ಬಂದ್ಬಿಟ್ಟು ಹೆಣ್ಮಕ್ಳುಗಳಿಗೆ ಮಾತ್ರನೇ ಬಿಟ್ಟಿದ್ದಾರೆ. ಇದೆಲ್ಲ ಮೊದಲಿರ್ತಾ ಇರಲಿಲ್ಲ, ಬಟ್ ಈಗ ಈ ಒಂದು ಒಳ್ಳೆ ಸ್ಕೀಮ್ನ ಬಿಟ್ಟಿದ್ದಾರೆ. ಈ ಸ್ಕೀಮಿಂದನ ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಏನು ಅವರ ಒಂದು ಎಜುಕೇಷನ್ ಟೈಮಲ್ಲಿ ಯಾವುದೇ ತಂದೆ ಕೂಡ ಪ್ರಾಬ್ಲಮ್ ಇಲ್ಲದೆ ಒಳ್ಳೆ ಎಜುಕೇಷನ್ನ ಈಸಿಯಾಗಿ ಅವ್ರಿಗೆ ಕೊಡಿಸ್ಬೋದಾಗ್ತದೆ. ಇದು ಎಜುಕೇಷನ್ ಪರ್ಪಸ್ಗೋಸ್ಕರನೇ ಮಾಡಿಸಿದ್ದಾರೆ ಏನೋ ಅಂತ ನನಗೆ ಕೆಲವೊಂದು ಸಲ ಅನಿಸ್ತದೆ. ಬಟ್ ನಾವು ಕಟ್ಟಿರೋ ಅಮೌಂಟು ಎವ್ರಿ ಮಂತ್ ಕಟ್ಟೋದು ನಮಗೆ ಗೊತ್ತೇ ಆಗೋದಿಲ್ಲ. ಅದೇ ಒಂದೇ ಸಲ ನಾವು ಕಟ್ತೀವಿ, ಒಂದೇ ಸಲ ಸೇವ್ ಮಾಡ್ತೀವಿ, ಅಥವಾ ಬೇರೆ ಇನ್ನೂ FD ಅದೆಲ್ಲ ಇದೆ. ಆ ಒಂದು ಡೆಪಾಸಿಟ್ಗಳಿಗೆ ಕಂಪೇರ್ ಮಾಡಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಜಕ್ಕೂ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟು ಚೆನ್ನಾಗಿದೆ. ಸೊ ಇದರಿಂದನೇ ಒಳ್ಳೆ ಬೆನಿಫಿಟ್ ಕೂಡ ಸಿಗ್ತದೆ. ಸೊ ಈ ಒಂದು ಯಾರೇ ಹೆಣ್ಮಕ್ಳಿದ್ರೂ ದಯವಿಟ್ಟು ಈ ಒಂದು ಅಕೌಂಟ್ನ ಓಪನ್ ಮಾಡಿ ನಿಮ್ಮ ಒಂದು ಮಗುವಿಗೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಬಿಲೋ 10 ಇಯರ್ಸ್ವರೆಗೂ ಮಾತ್ರ ಇದು ಒಂದು ಎಲಿಜಿಬಿಲಿಟಿ ಇರ್ತದೆ. ಸೊ ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೂ ಕೂಡ ಅವಳ ಒಂದು ಎಜುಕೇಷನ್ ಅಥವಾ ಅವಳ ಒಂದು ಮದುವೆಗೆ ಆಗಲಿ ಯೂಸ್ ಆಗುತ್ತೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳ್ಕೊಂಡಿರಲಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಕೂಡ ಅಂದ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಸಬ್ಮಿಟ್ ಅಂತೇಳ್ಬಿಟ್ಟು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ನೋಡಿ, ಡಿಯರ್ ಕಸ್ಟಮರ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳ್ಬಿಟ್ಟು ಒಂದು ರೆಫರೆನ್ಸ್ ನಂಬರ್ನ ಕೊಡ್ತಾರೆ. ನಾವು ಈ ಒಂದು ಅಕೌಂಟ್ ಏನು ರೆಫರೆನ್ಸ್ ನಂಬರ್ ಇದೆಯೋ ಇದನ್ನು ಪ್ರಿಂಟ್ ಕೂಡ ತೊಗೋಬೋದು. SSC ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ, ಆ ಒಂದು ಫಾರ್ಮ್ನ ಪ್ರಿಂಟ್ ತೊಗೊಂಡು ನಾವು ಇದನ್ನು ತೊಗೊಂಡೋಗ್ಬಿಟ್ಟು ನಮ್ಮೊಂದು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡ್ತು ಅಂತಂದರೆ ಅವರು ನಿಮಗೆ ಬಿಲೋ 30 ಡೇಸ್ ಒಳಗಡೆ ನೀವು ಈ ಒಂದು ಅಪ್ಲಿಕೇಶನ್ನ ತೊಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆಯಿತು ಅಂತಂದರೆ ನಿಮಗೆ ಒಂದು ಅಕೌಂಟ್ ಬರುತ್ತೆ. ನಿಮ್ಮ ಒಂದು ಚೈಲ್ಡ್ ನೇಮಲ್ಲಿ ಒಂದು ಅಕೌಂಟು ಓಪನ್ ಆಗಿರ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವಳ ಒಂದು ಎವ್ರಿ ಮಂತ್ ನಿಮ್ಮ ಅಮೌಂಟ್ನ ನೀವು ಇಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗಿ ಫೈನಲಿ ನೀವು ಮೆಚುರಿಟಿ ಟೈಮಲ್ಲಿ ಒಂದು ಅಮೌಂಟ್ನ ನೀವು ತೊಗೊಂಡು ನೀವು ನಿಮ್ಮ ಒಂದು ಏನು ಮಗು ಪರ್ಸ್ನಲ್ ಎಜುಕೇಷನ್ ಏನು ರಿಲೇಟೆಡ್ ಆಗಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಒಳ್ಳೆ ಸ್ಕೀಮ್ ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಯಾರ್ಯಾರಿಗೂ ಗೊತ್ತಿಲ್ಲ ಅಂದರೂ ಶೇರ್ ಮಾಡಿ. ಯಾರೇ ಒಂದು ಹೆಣ್ಮಗು ಇದ್ದರೂ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮ್ನ ಓಪನ್ ಮಾಡಿ ಅವರ ಮಗು ಹೆಸ್ರು ಮೇಲೆ ಸ್ವಲ್ಪ ಅಮೌಂಟ್ನ ಅವರಿಗೋಸ್ಕರನೇ ಇಡೋದು ತುಂಬಾ ಒಳ್ಳೆ ಕೆಲಸ. ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನಾನು ಈ ಒಂದು ವಿಚಾರ ನಿಮ್ಗೆ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.